ಶಿವಮೊಗ್ಗದ ಸ್ಕೌಟ್ಸ್ ಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಸ್ವಾಮಿ ವಿವೇಕಾನಂದರ 161ನೇ ಜನ್ಮ ದಿನಾಚರಣೆ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚೇಂಬರ್ ಆಫ್ ಕಾಮರ್ಸ್ ಅಡ್ವಾನ್ಸ್ ಸ್ಕಿಲ್ ಅಕಾಡೆಮಿಯ ಸಿಇಒ ಶ್ರೀಮತಿ ಸವಿತಾ ಮಾಧವ ಅವರು ದೀಪ ಬೆಳಗಿಸಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ವಾಮಿ ವಿವೇಕಾನಂದರು ವಿಶ್ವಚೇತನ, ಅವರ ತತ್ವ ಆದರ್ಶಗಳು ನಮಗೆ ಮಾದರಿ. ವಿವೇಕಾನಂದರ ಹೆಸರು ಕೇಳಿದೊಡನೆ ನಮ್ಮೊಳಗೆ ಶಕ್ತಿ, ಆತ್ಮವಿಶ್ವಾಸ ತುಂಬುತ್ತದೆ. ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳೋಣ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಚ್ ಪರಮೇಶ್ವರ್, ಜಿಲ್ಲಾ ಸ್ಥಾನಿಕ ಆಯುಕ್ತರಾದ ಜಿ ವಿಜಯಕುಮಾರ್, ಸಹ ಕಾರ್ಯದರ್ಶಿ ವೈಆರ್ ವೀರೇಶಪ್ಪ, ಡಿಟಿಸಿ ಶಿವಶಂಕರ್, ಐಕೆಎಸಿ ಕೆ ರವಿ, ಚಂದ್ರಶೇಖರಯ್ಯ ಸೇರಿದಂತೆ ಇನ್ನೂ ಅನೇಕರು ಭಾಗವಹಿಸಿದ್ದರು. ಎಲ್ಲ ಗಣ್ಯವ್ಯಕ್ತಿಗಳು, ಈಗ ನಮ್ಮ ರಾಜ್ಯ ಸಂಘಟನಾ ಆಯುಕ್ತರು ನಿಮಗೆಲ್ಲರಿಗೂ ಸೂಪರ್ ಥ್ಯಾಂಕ್ಸ್ ಕೊಡೋ ಬಗ್ಗೆ ತಿಳಿಸಿದ್ದಾರೆ. ಮತ್ತು ಈ ದಿನದ ಮುಖ್ಯ ಅತಿಥಿಗಳಿರುವಂಥ ಸವಿತಾ ಮಾಧವ್ ಅವರು ಜೀವನದ ಶೈಲಿಯಲ್ಲಿ ನೀವು ಯಾಕೆ ಸ್ಕೌಟ್ ಅಂಡ್ ಗೈಡ್ಸಿಗೆ ಬರಬೇಕು, ಅದು ಯಾರ ಪ್ರಚೋದನೆ, ಅದನ್ನೆಲ್ಲ ತನಗೆ ವಿಶಾಲವಾಗಿ ತಿಳಿಸಿದ್ದಾರೆ. ವಿವೇಕಾನಂದ ಮಹಾನ್ ವ್ಯಕ್ತಿ, ಅವರ ಒಂದು ಥಾಟ್ಸ್ ಏನು, ಅವರು ಯಾವ ರೀತಿ ಜೀವನ ಮಾಡಿದರು, ಅದರಿಂದ ಪ್ರಪಂಚದಲ್ಲಿ ಭಾರತಕ್ಕೆ ಅಂತ ಒಂದು ಗೌರವ ಸಿಕ್ಕಿದೆ. ಶ್ರೇಷ್ಠ ಭಾರತ, ಶ್ರೇಷ್ಠ ರಾಷ್ಟ್ರ ಅನ್ನೋ ಒಂದು ಹೆಸರು ಪಡೆದಿದೆ. ಅದರ ಮುಂದಿನ ಭಾಗವಾಗಿ ಈಗ ನಾವು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ನೋಡ್ತಾ ಇದ್ದೀವಿ. ಅವರು ಸಹ ಯಾವ ರೀತಿ ಜೀವನ ಶೈಲಿಯನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಅವರೆಲ್ಲರಿಗೂ ಉಚ್ಚ ಸಂಸ್ಕೃತಿಯನ್ನು ಕಲಿಸಿದಂಥ ನಮ್ಮ ಸ್ವಾಮಿ ವಿವೇಕಾನಂದರು ವೈಯಕ್ತಿಕವಾಗಿ ನಮ್ಮ ಜೀವನಕ್ಕೆ ಬೇಕಾದ ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ ಅಂತ ನಮ್ಮ ಅಡ್ವಾನ್ಸ್ ಸ್ಕಿಲ್ ಅಕಾಡೆಮಿಯ ಸಿಇಒ ಆದಂಥ ಸವಿತಾ ಮಾಧವ್ ಅವರು ಹೇಳಿದ್ದಾರೆ. ಅವರಿಗೆ ನಮ್ಮ ಸ್ಕೌಟ್ ಮತ್ತು ನಿಮ್ಮ ಎಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ನೆನಪಿನ ಕಾಣಿಕೆ ನಮ್ಮಲ್ಲಿ ಹಾರ ತುರಾಯಿ ಇಲ್ಲ, ಗೌರವಯುತವಾದ ಸ್ಕಾರ್ಫನ್ನು ನಾವು ಹಾಕೋದ್ರ ಮುಖಾಂತರ ಅವ್ರನ್ನ ನಾವು ಗೌರವಿಸ್ತಾ ಇದ್ದೀವಿ. ಮಕ್ಕಳಿಗೆ ಸಿಹಿ ಕೊಡ್ತಾರೆ. दिलों में प्रेम का सागर हमें